ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಾಲಯಕ್ಕೆ ಶ್ರೀಗಳ ಭೇಟಿ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅಕ್ಟೋಬರ್ 1ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಬೇಡ ಜಂಗಮ ಸಮಾಜದ ಗೌರವ ಅಧ್ಯಕ್ಷರು ಚಬಲೂರಿನ ಜ್ಯೋತಿಷ್ಯ ರತ್ನ ಪೂಜ್ಯ ಶ್ರೀ ರಾಮಲಿಂಗಯ್ಯ ಮಹಾಸ್ವಾಮಿಗಳು ಹಾಗೂ ದೇವರ ಇಪ್ಪರಗಿ ಪರದೇಶಿ ಮಠದ ಪೂಜ್ಯ ಶ್ರೀ ಶಿವಯೋಗಿ ಶಿವಾಚಾರ್ಯರು ರವಿವಾರ ಪರಿಷತ್ತಿನ ಕಾರ್ಯಾಲಯಕ್ಕೆ ಭೇಟಿ ನೀಡಿದರು. ಕನ್ನಡಾಂಬೆಯ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದ ಉಭಯ ಶ್ರೀಗಳು, ಕನ್ನಡ ನಾಡು, ನುಡಿ, ಭಾಷೆ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಕನ್ನಡ ಭಾಷೆ ಶ್ರೀಮಂತ ಭಾಷೆಯಾಗಿದೆ. ಅದನ್ನು ಉಳಿಸಿ ಬೆಳೆಸುವ ಕಾರ್ಯ ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ. ಅಕ್ಟೋಬರ್ 1ರಂದು ನಡೆಯಲಿರುವಂತಹ ತಾಲೂಕು ಸಮ್ಮೇಳನಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಹಾಗೂ ಆಶೀರ್ವಾದ ಇರಲಿದೆ. ಇದೊಂದು ಐತಿಹಾಸಿಕವಾದ ಸಮ್ಮೇಳನವಾಗಲಿ ಎಂದು ಹಾರೈಸುತ್ತೇವೆ ಎಂದರು. ಪೂಜ್ಯರು ಈ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟು ಈ ಕಾರ್ಯಾಲಯದಲ್ಲಿ ಕನ್ನಡವನ್ನು ನಿಮ್ಮ ಜೊತೆ ನಾವು ಇರ್ತೀವಿ. ಈ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿಯಾದಂಥ ಕೆಲಸ ಆಗಲಿ. ಎಲ್ಲ ಬಂಧುಗಳನ್ನು, ಕನ್ನಡ ಮನಸ್ಸುಗಳನ್ನು, ಸಾಹಿತ್ಯಗಳನ್ನು, ವಿದ್ಯಾರ್ಥಿಗಳನ್ನು, ಸಮಾಜ ಬಾಂಧವರನ್ನು ಕೂಡಿಕೊಂಡು ತಾಳಿಕೋಟೆ ಐತಿಹಾಸಿಕ ನಗರದಲ್ಲಿ ಆಗಲಿ ಅಂತಕೊಂಡು ನಮಗೆ ಆಶೀರ್ವದಿಸಿದ ಪೂಜ್ಯರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಸ್ತ ಪದಾಧಿಕಾರಿಗಳ ಪರವಾಗಿ, ಸರ್ವ ಸದಸ್ಯರ ಪರವಾಗಿ, ನನ್ನ ವೈಯಕ್ತಿಕವಾಗಿ, ನಮ್ಮೆಲ್ಲರ ಪರವಾಗಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇವರು ಪೂಜ್ಯರು ಆ ಸಮ್ಮೇಳನದ ನೇತೃತ್ವದಲ್ಲಿ ಭಾಗಿಯಾಗಿ ಅವರ ಆಶೀರ್ವಾದ ಜೊತೆಗೆ ಸಮ್ಮೇಳನ ಯಶಸ್ವಿ ಆಗಲಿ ಅಂತಿಕೊಂಡು ಅವರ ಆಶೀರ್ವಾದ ಆಮೇಲೆ ಸಹ ಇರಲಿ ಅಂತಿಕೊಂಡು ಆಶಿಸ್ತಾ ಮತ್ತೊಂದು ಪೂಜೆಗೆ ನಮ್ಮ ಎರಡು ತುಟಿಗಳು ಅಪ್ಕೋತಾವ. ಅಪ್ಪ ಅಂದರೆ ಎರಡು ತುಟಿಗಳು ಅಪ್ಕೋತಾವ. ಡ್ಯಾಡಿ ಅಂದರೆ ಹೊರಗೆ ಹಾಕ್ತವ. ಮಮ್ಮಿ, ಡ್ಯಾಡಿ, ಅಪ್ಪ, ಅಮ್ಮ ವ್ಯತ್ಯಾಸದ ಅಂತ ನಮ್ಮ ಒಳ್ಳೆಯ ಸಂಸ್ಕೃತಿ ನಮ್ಮ ಭಾರತ ದೇಶದಲ್ಲಿ ಕನ್ನಡಕ್ಕೆ ಭಾಳ ಒತ್ತು ಕೊಟ್ಟು ನಮಗೆಲ್ಲ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಿಮ್ಮಿಂದ ನಮ್ಮೆಲ್ಲ ಪೂಜ್ಯರ ಬೆಂಬಲ ಇರುತ್ತದೆ ಮತ್ತು ನಾವು ಸಹಿತ ನಿಮ್ಮ ಜೋಡಿ ಇರ್ತೀವಿ. ಇದು ಒಳ್ಳೆಯ ಕಾರ್ಯಕ್ರಮ ಇತಿಹಾಸಕ್ಕೆ ಆಗಲಿ ಅಂತ ಹಾರೈಸಿ ಮಾತನಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.